ಹಲೋ ನಮಸ್ತೆ ಎಲ್ಲರಿಗೂ. ಕೊನೆಯ 76 ದಿನಗಳ ಸ್ಟಡಿ ಪ್ಲ್ಯಾನರ್. ಈ ವಿಡಿಯೋ ಮೇನ್ಲಿ ಯಾರಿಗೆ ಅಂದರೆ ನನ್ನ ಹಾಗೆ 1 ಇಯರ್ ವೇಸ್ಟ್ ಮಾಡಿ ಕೊನೆಯದಾಗಿ ಪ್ರಯತ್ನ ಪಡೋಣ ಅನ್ನೋರಿಗೆ. ಈ ಸ್ಟಡಿ ಪ್ಲ್ಯಾನರ್ ಯೂಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಬೋದಾ ಅಂತ ಕೇಳೋದಾದರೆ ಐ ಡೋಂಟ್ ನೋ, ಬಿಕಾಸ್ ನಾನು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ 99% ಕ್ಯಾನ್ ಡೂ ವಿತ್ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಸ್ಮಾರ್ಟ್ ಸ್ಟಡಿ. ನೀವು ಕೂಡ ಟ್ರೈ ಮಾಡ್ತೀನಿ ಅನ್ನೋದಾದರೆ ಮಾಡಿ, ಇಲ್ಲ ಅಂದರೂ ಓಕೆ. ನಾನು ಈ ಕೊನೆಯ 76 ದಿನ ಇಂದ ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಬರೋರಿಗೆ ಯು ಕ್ಯಾನ್ ಡೂ ಇಟ್ ಅನ್ನೋ ಸಂದೇಶ ಕೊಟ್ಟ ಹಾಗೆ ಆಗುತ್ತೆ. ಸೊ ನಾನು ಇದನ್ನು ಫಾಲೋ ಮಾಡ್ತೀನಿ. ಸೋರ್ಸ್ ಐ ಫಾಲೋ ಮೇನ್ಲಿ ನಾನು ಮೊದಲೇ ಸಾಧ್ಯ IAS ಫೌಂಡೇಶನ್ ಕೋರ್ಸ್ ಪರ್ಚೇಸ್ ಮಾಡಿರೋದ್ರಿಂದ ಆ ಕೋರ್ಸಿದ್ದು ಎಲ್ಲ ಕ್ಲಾಸ್ ನೋಡ್ತೀನಿ, ಪ್ಲಸ್ ಕೋರ್ಸ್ ನೋಟ್ಸು, ಸೆಲ್ಫ್ ಸ್ಟಡಿ ಪ್ಲಸ್ PYQ. ನೀವು ಕೇಳ್ಬೋದು, ನೀನು ಮೊದಲೇ ಎಲ್ಲ ವೀಡಿಯೋ ನೋಡಿ ಮುಗಿಸಿದ್ಯಾ ಅಂತ. ಬಟ್ ರಿಯಾಲಿಟಿ ನಾನು ಯಾವುದೂ ಕಂಪ್ಲೀಟ್ ಮಾಡಿಲ್ಲ. ಪ್ಲಸ್ ನೋಡಿರೋದು ಒಂದು 20 ಕ್ಲಾಸಸ್ ಇರ್ಬೋದು, ಅದನ್ನ ಕೇಳಿದರೆ ರೀಕಾಲ್ ಆಗೋಲ್ಲ. ಸೊ ನಾನು ಈಗ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಆಮ್ ಕನ್ಸಿಡರ್ ಲೈಕ್ ಐ ಆಮ್ ಅ ಬಿಗಿನರ್. ರಿವಿಷನ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಕ್ಲಾಸ್ ಆದ ತಕ್ಷಣ ಕ್ಲಾಸ್ ನೋಡಿಸಿ ಒಂದು ಸಲ ಜೋರಾಗಿ ಓದಬೇಕು. ಪ್ಲಸ್ ನೈಟ್ ಮಲಗೋ ಮುಂಚೆ ಕಣ್ಮುಚ್ಚಿ ರೀಕಾಲ್ ಮಾಡಬೇಕು ಯಾವುದೆಲ್ಲ ಚಾಪ್ಟರ್ ಓದಿದೆ ಅಂತ, ಪ್ಲಸ್ ಯಾವ ಸಬ್ ಟಾಪಿಕ್. ಡೈಲಿ PYQ ಸಾಲ್ವ್ ಮಾಡಬೇಕು, ಯಾವ್ಯಾವ ಚಾಪ್ಟರ್ ಓದಿದ್ರದ್ದು. ನೋಟ್ಸ್ ಕನ್ಸಾಲಿಡೇಷನ್ ಮಾಡಬೇಕು. ಫಸ್ಟ್ 41 ಡೇಸ್ ಕಾನ್ಸೆಪ್ಟ್ ಕ್ಲಾರಿಟಿ. 8th ಮಾರ್ಚಿಂದ 17th ಏಪ್ರಿಲ್ ತನಕ ಕಾನ್ಸೆಪ್ಟ್ ಕ್ಲಾರಿಟಿ ಮೀನ್ಸ್ ಫಸ್ಟ್ ಟೈಮ್ ರೀಡಿಂಗ್. ನಾನೇನು ಮಾಡ್ತೀನಿ ಅಂದರೆ, ಒಂದೊಂದು ಕ್ಲಾಸು 4 hours ಇರೋದ್ರಿಂದ ನಾನು 2.5x ಸ್ಪೀಡಲ್ಲಿ ಹಾಕಿ ನೋಡ್ತೀನಿ, ಬಿಕಾಸ್ ನನಗೆ ಅದು ಅರ್ಥ ಆಗುತ್ತೆ. ಒಂದು ಕ್ಲಾಸನ್ನು 2 hours ಮುಗಿಸ್ತೀನಿ. ಅದೇ ಟೈಮಲ್ಲಿ ಕ್ಲಾಸ್ ನೋಟ್ಸು ಓದ್ತೀನಿ. ನೀವು ಎಷ್ಟು ಗಂಟೆ ಓದ್ತೀರಾ ಅಂತ ಕೇಳಿದರೆ, ನಾನು ಮಿನಿಮಮ್ 12 hours ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡೋದಾದರೆ ಮಾಡಿ, ಬಿಕಾಸ್ 41 ಡೇಸಲ್ಲಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಟೋಟಲ್ ಸಬ್ಜೆಕ್ಟ್ಸ್: ಸ್ಟ್ಯಾಟಿಕ್, ಜಿಯೋಗ್ರಫಿ 7 days, ಸೈನ್ಸ್ ಆ್ಯಂಡ್ ಟೆಕ್ 6 days, ಎನ್ವೈರ್ಮೆಂಟ್ 6 days, ಪಾಲಿಟಿ 8 days, ಎಕನಾಮಿಕ್ಸ್ 7 days, ಮಾಡರ್ನ್ ಹಿಸ್ಟ್ರಿ 3 days, AMAC 3 days ಮೀನ್ಸ್ ಏನ್ಷಿಯಂಟ್ ಮೆಡಿವಲ್ ಆರ್ಟ್ ಆ್ಯಂಡ್ ಕಲ್ಚರ್, IR ಇಂಟರ್ನ್ಯಾಷನಲ್ ರಿಲೇಷನ್ 2 days, CSAT 5 days. ನೀವು ಕೇಳ್ಬೋದು, ನ್ಯೂಸ್ ಪೇಪರ್ ಓದಲ್ವಾ ಅಂತ. ಇಲ್ಲ, ಬಿಕಾಸ್ ಲಿಮಿಟೆಡ್ ಟೈಮ್ ಇರೋದ್ರಿಂದ ಫಸ್ಟ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಟೈಮ್ ಉಳಿದ್ರೆ ಅಥವಾ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂದರೆ ಕಂಪೈಲೇಷನ್ 1 year ಸಿಗುತ್ತೆ, ಅದನ್ನು ಓದ್ಬೋದು. ಇಲ್ಲ ಕರೆಂಟ್ ಅಫೇರ್ಸ್ ವಿಡಿಯೋ ಇರುತ್ತೆ, ಅದನ್ನು ನೋಡಿದರೂ ಆಗುತ್ತೆ. PYQ ಕಂಪಲ್ಸರಿ. ನೆಕ್ಸ್ಟ್ 18th ಏಪ್ರಿಲ್ ಒಂದು ಫುಲ್ ಲೆಂತ್ ಟೆಸ್ಟ್ ಕೊಡಿ. GS ಮತ್ತು CSAT ಎರಡು UPSC ಆ್ಯಕ್ಚುಯಲ್ ಟೈಮಿಂಗಿಗೆ. GS 9:30 to 11:30, CSAT 2:30 to 4:30, ಪ್ಲಸ್ ಈವ್ನಿಂಗ್ ಒಂದು 7:30 ಮೇಲೆ ಎನಾಲಿಸಿಸ್ ಮಾಡಿ, ಯಾವುದೆಲ್ಲ ತಪ್ಪಾಯಿತು ಏನಾಯಿತು ಅಂತ. ಗೊತ್ತಿಲ್ಲದಿರೋ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೆಕೆಂಡ್ 35 days ಲೆಫ್ಟ್ ಫಾರ್ ರಿವಿಷನ್. ಅದರಲ್ಲಿ ನಾವು 3 ರಿವಿಷನ್ ಸೈಕಲ್ ಮಾಡಬೇಕು. ಫಸ್ಟ್ ಒನ್ 16 days ರಿವಿಷನ್ ಸೈಕಲ್, ಪರ್ ಸಬ್ಜೆಕ್ಟ್ 2 days. ಈ ಟೈಮಲ್ಲಿ ನೋಟ್ಸ್ ಕನ್ಸಾಲಿಡೇಷನ್, ರೀಕಾಲ್ ಮಾಡಬೇಕು, ಪ್ಲಸ್ MCQ ಪ್ಲಸ್ PYQ ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ಲಸ್ ಎನಾಲಿಸಿಸ್ ಮಾಡಬೇಕು. ಫಸ್ಟ್ ರಿವಿಷನ್ ಸೈಕಲ್ 16 days ಇರುತ್ತೆ. ಅದರಲ್ಲಿ 19-20 ಇಕನಾಮಿಕ್ಸ್, 21-22 ಪಾಲಿಟಿ, 23-24 ಜಿಯೋಗ್ರಫಿ, 25-26 ಸೈನ್ಸ್ ಆ್ಯಂಡ್ ಟೆಕ್, 27-28 ಎನ್ವೈರ್ಮೆಂಟ್, 29-30 ಮಾಡರ್ನ್ ಹಿಸ್ಟ್ರಿ. ಮೇಯಲ್ಲಿ 1-2 AMAC ಏನ್ಷಿಯಂಟ್ ಮೆಡಿವಲ್ ಆರ್ಟ್ ಆ್ಯಂಡ್ ಕಲ್ಚರ್, 3-4 ಇಂಟರ್ನ್ಯಾಷನಲ್ ರಿಲೇಷನ್, 5th FLT, CSAT ಮತ್ತು ಕರೆಂಟ್ ಅಫೇರ್ಸ್. ಈ ಪ್ರತಿಯೊಂದು ಸಬ್ಜೆಕ್ಟ್ ಜೊತೆಗೇ 2 to 3 hours ಕೊಡಬೇಕು ಎವ್ರಿ ಡೇ. ಡೈಲಿ PYQ ಮತ್ತು MCQ ಸಾಲ್ವ್ ಮಾಡಬೇಕು. ಈ FLTಯಲ್ಲೂ ಕೂಡ GS ಆ್ಯಂಡ್ CSAT ಎರಡೂ ಪ್ರಾಕ್ಟೀಸ್ ಮಾಡಬೇಕು, ಪ್ಲಸ್ ಎನಾಲಿಸಿಸ್. ಸೆಕೆಂಡ್ ರಿವಿಷನ್ 8 days ಫ್ರಮ್ 6th May to 13th May. 14th May ಒಂದು ಫುಲ್ ಲೆಂತ್ ಟೆಸ್ಟ್ ಕಂಪಲ್ಸರಿ, ಪ್ಲಸ್ ಎನಾಲಿಸಿಸ್. ಥರ್ಡ್ ರಿವಿಷನ್ ಸೈಕಲ್ 8 days. ಇದರಲ್ಲಿ ಓನ್ಲಿ PYQ
ಪ್ಲಸ್ ರೀಕಾಲ್. ಯಾವುದೆಲ್ಲ ಸಬ್ಜೆಕ್ಟ್ ವೀಕ್ ಇದೆಯಾ ನಿಮ್ಮದು ಅದೆಲ್ಲ ರೀಕಾಲ್ ಮಾಡಬೇಕು. PYQ ಪ್ರಾಕ್ಟೀಸ್ ಮಾಡಬೇಕು. ಫ್ರಮ್ 15th of May to 23rd May ಆದಷ್ಟು ರಿಲ್ಯಾಕ್ಸ್ ಮಾಡಿ. ಬಿಕಾಸ್ 24th May ಈಸ್ ಎಕ್ಸಾಮ್ ಡೇ. ತುಂಬ ಟೆನ್ಷನ್ ಎಲ್ಲ ತಗೊಳ್ಳೋಕೆ ಹೋಗ್ಬಾರ್ದು. ಬಿಕಾಸ್ ಎಕ್ಸಾಮ್ ಇರೋದ್ರಿಂದ ಜಾಸ್ತಿ ಟೆನ್ಷನ್ ಮಾಡಿಕೊಂಡ್ರೆ ಮರ್ತೋಗುತ್ತೆ. ಅದಕ್ಕೆ ಇಷ್ಟು ನಾನು ಫಾಲೋ ಮಾಡೋವಂಥ ಟೈಮ್ ಟೇಬಲ್. ಇಫ್ ಯು ವಾಂಟ್ ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.